ಸುಮಾರು 178 ವರ್ಷಗಳ ಇತಿಹಾಸ ಇರತಕ್ಕಂಥ ಶಾಲೆ, 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇರುವಂತಹ ಶಾಲೆ. ಇಂತಹ ಒಂದು ಶಾಲೆ ಇದೀಗ ಅವಸಾನದ ದಿಕ್ಕಿನತ್ತ ತೋರ್ತಾ ಇದೆ. ಪೋಷಕರು ಕೂಡ ಆ ಒಂದು ಮಕ್ಕಳನ್ನ ಅಲ್ಲಿ ತರಿಸೋದಕ್ಕೆ ಕೂಡ ಭಯವನ್ನ ಪಡ್ತಾ ಇದೆ. ಕಾರಣ ಏನು? ಶಿಥಿಲ ವ್ಯವಸ್ಥೆಯನ್ನ ತರಿಸಿರ್ತಕ್ಕಂಥ ಶಾಲೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟವನ್ನವಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಸುಮಾರು 178 ವರ್ಷದ ಸರ್ಕಾರಿ ಶಾಲೆಯ ವ್ಯವಸ್ಥೆ ಇದು. ಮೇಲ್ಚಾವಣಿ ಬೀಳುವ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಅಲ್ಲೇ ಕೂಡ ಪಾಠವನ್ನು ಮಾಡ್ತಿದ್ದಾರೆ. ಈ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ಭಯ ಕೂಡ ಇದೆ ಪೋಷಕರಿಗೆ. ಇದೀಗ ಜೀವ ಕೈಲಿಡ್ಕೊಂಡು ಶಾಲೆಗೆ ಬರ್ತಾ ಇರ್ತಕ್ಕಂತಹ ಮಕ್ಕಳು ಬಿರುಕು ಬಿಟ್ಟಂತಹ ಗೋಡೆಗಳ ನಡುವೆ ಇದೀಗ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ. ಇದು ಸರ್ಕಾರಿ ಶಾಲೆಯ ವ್ಯವಸ್ಥೆ. ಶಿಥಿಲಾವಸ್ಥೆ ಜೊತೆಯಲ್ಲಿ ಕೂಡ ಮಕ್ಕಳ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅನ್ನುವಂತಹದ್ದು ಸುಮಾರು 178 ವರ್ಷಗಳ ಒಂದು ಸರ್ಕಾರಿ ಶಾಲೆಗೆ ಬಂದೊಡ್ಡಾಗಿರ್ತಕ್ಕಂತಹ ಸಮಸ್ಯೆ. ಏನೋ ಬೋಧಿಸುವಂತಹ ಶಾಲೆಗಳ ಇಂದು ಮೃತ್ಯು ಕೂಪಗಳಾದರೆ ಹೇಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಹೃದಯ ಭಾಗದಲ್ಲಿರತಕ್ಕಂಥ ಸುಮಾರು 178 ವರ್ಷಗಳ ಇತಿಹಾಸವುಳ್ಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಕೇಳಿದ್ರೆ ನಿಜಕ್ಕೂ ಕೂಡ ಆತಂಕವಾಗುತ್ತೆ. 300ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆದರೆ ಆ ಒಂದು ಕಟ್ಟಡದ ಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಶಾಲೆಯ ಮೇಲ್ಚಾವಣಿಯಲ್ಲಿ ಗಿಡ ಗಂಟೆಗಳು ಮೊಳಕೆ ಹೊಡೆದಿವೆ. ಕೊಠಡಿಗಳ ಒಳಭಾಗದಲ್ಲಿ ಗೋಡೆಗಳು ಬಿರುಕು ಬಿಟ್ಟಿವೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಮೇಲ್ಚಾವಣಿ ಕುಸಿದು ಬೀಳ್ತಕ್ಕಂಥ ಭೀತಿ ಎದುರಾಗ್ತಾ ಇದೆ. ಪ್ರಾಣವನ್ನು ಕೈಯಲ್ಲಿಡ್ಕೊಂಡು ಮಕ್ಕಳು ಪಾಠವನ್ನು ಕೇಳುವಂತಹ ದುಸ್ಥಿತಿ ಇದೀಗ ನಿರ್ಮಾಣವಾಗಿರ್ತಕ್ಕಂತಹದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪೋಷಕರು ಅನಿವಾರ್ಯವಾಗಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಕೂಡ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಶಾಲೆಯಲ್ಲಿ ಯೋಗ, ಕರಾಟೆ, ಸಂಗೀತದಂತಹ ವಿಶೇಷ ತರಗತಿಗಳನ್ನು ನೀಡುತ್ತಿದ್ದೇವೆ. ಆದರೆ ಕಟ್ಟಡ ಶಿಥಿಲವಾಗಿರೋದ್ರಿಂದಾಗಿ ನಾವು ಶಿಕ್ಷಕರು ಮತ್ತು ಪೋಷಕರು ದಿನವೂ ಕೂಡ ಭಯದಲ್ಲೇ ಕಾಲ ಕಳೀತಾ ಇದ್ದೇವೆ. ದಯವಿಟ್ಟು ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಮತ್ತು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಗಮನ ಹರಿಸಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ದಾರೆ. ಪೋಷಕರು ಕೂಡ ಮನವಿಯನ್ನ ಮಾಡಿದ್ದಾರೆ. ಉತ್ತಮವಾದಂಥ ಇತಿಹಾಸವನ್ನು ಹೊಂದಿದೆ. 1856ರಲ್ಲಿ ಪ್ರಾರಂಭಗೊಂಡಿತ್ತು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ವ್ಯಾಸಂಗ ಮಾಡಿತ್ತು. ಅನೇಕ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ 170 ವರ್ಷಗಳಾಗಿತ್ತು. ಇಲ್ಲಿ ಈಗ LKGಯಿಂದ ಹಿಡಿದು 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ನಂತರ 4 ಕೊಠಡಿಗಳು ಸುಸ್ಥಿತಿಯಲ್ಲಿದ್ದು 14 ಕೊಠಡಿಗಳು ದುರಸ್ತಿಯಲ್ಲಿವೆ. ಭಯದ ವಾತಾವರಣದಿಂದ ಕೂಡಿದೆ. ನಂತರ ನೆರೆಹೊರೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸುತ್ತಿದ್ದು ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಏಕೈಕ ಶಾಲೆ ಗುಡಿಬಂಡೆಯಲ್ಲಿ ತಾಲೂಕಿನಲ್ಲಿ ಶಾಲೆ ಆಗಿದೆ. ಪ್ರಾಥಮಿಕ ಶಾಲೆಗೆ ಯಾಕೆ ಮನೆ ಹೊಲ್ದು ಪೋಷಕರು ಮತ್ತು ಪೋಷಕರು ಯಾಕೆ ಮನೆ ಹೊಲ್ದು ಇಲ್ಲೇ ಬರ್ತದೆ, ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ? ಏನು ಇದ್ರೇನೊಂದು ವಿಶೇಷವಾಗಿದೆಯಾ ಅಂತ ಸರ್, ಇಲ್ಲಿ ಅತ್ಯುತ್ತಮ ಅಂತ ನುರಿತ ಶಿಕ್ಷಕರು ಇದ್ದು ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ B ಅಲ್ಲಿ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ B ಪಾರ್ಟನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ, ಸಡಗರದಿಂದ, ಮತ್ತು ಪೋಷಕರು ಸಹ ನಮ್ಮ ಮಗು ಗುಣಾತ್ಮಕ ಶಿಕ್ಷಣ ಪಡ್ಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಈ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗೆ ಕೂಡ ವಿಭಿನ್ನವಾಗಿರುವಂಥ ಶಿಕ್ಷಣವನ್ನು ಇಲ್ಲನ್ನು ಪಡ್ಕೊತಾ ಇದ್ದಾರೆ. ಸರ್, ಮತ್ತೊಂದು ಪೋಷಕರ ಆರೋಪಗಳೇನೆಂದರೆ ಈಗಾಗಲೇ ಶಿಥಿಲ ವ್ಯವಸ್ಥೆ ಇರುವ ಶಾಲೆ ಪಾಠ ಪ್ರವಚನ ಮಾಡೋದಕ್ಕೆ ಶಿಥಿಲ ವ್ಯವಸ್ಥೆ ಕೊಠಡಿಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ತಾವು? ಸರ್, ಈಗೂ ಕೂಡ ನಾವು ಬಹಳ ನೋವನ್ನು ಅನುಭವಿಸ್ತಾ ಇದ್ದೇವೆ. ಕೊಠಡಿಗಳಲ್ಲಿ 3 ಕೊಠಡಿಗಳು ವ್ಯವಸ್ಥಿತವಾಗಿವೆ. ಇನ್ನು ಅನೇಕ ಕೊಠಡಿಗಳು ದುರಸ್ಥಿತಿಯಲ್ಲಿದೆ. ಈಗಲೂ ಕೂಡ ಮಕ್ಕಳು ಒಳಗೋದ್ರೆ ನಮಗೆ ಒಂದು ಭಯ ಆಗುತ್ತೆ. ಮೇಲ್ಚಾವಣಿ ಎಲ್ಲಿ ಕುಸಿದು ಬೀಳುತ್ತೋ ಎಂಬ ನಿಟ್ಟಿನಲ್ಲಿ ನಾವು ಬಹಳ ಭಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ಇದರ ಮೇಲೆ ಕರುಣೆ ತೋರಿ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಇದರ ಮೇಲೆ ಒಂದು ಮನಸ್ಸನ್ನು ಇಟ್ಟು ಈ ಕೊಠಡಿಗಳನ್ನು ಬದಲಾವಣೆಗಳು ಮಾಡಿ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿಯನ್ನಾಗಿ ಹೊಸ ಕಟ್ಟಡಗಳನ್ನು, ನೂತನವಾದಂಥ ಕಟ್ಟಡಗಳನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ